ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಉಪ್ಪಿನ ಮಾಳಿಗೆ ಕ್ಯಾಂಪ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ವಾತ್ಸಲ್ಯ ಯೋಜನೆಯಡಿಯಲ್ಲಿ ನಿರ್ಗತಿಕ ಫಲಾನುಭವಿ ಹುಲಿಗೆಮ್ಮ ಕುಟುಂಬಕ್ಕೆ ನಿರ್ಮಿಸಿದ ಹೊಸ ಮನೆ ಗೃಹ ಪ್ರವೇಶ ಸಮಾರಂಭದಲ್ಲಿ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಗೃಹ ಪ್ರವೇಶ ಮಾಡಿದ ಸಂತೋಷದ ಕ್ಷಣ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಪ್ರಕಾಶ್ ರಾವ್, ಜಿಲ್ಲಾಧ್ಯಕ್ಷರಾದ ನೀಲಕಂಠಪ್ಪ ನಾಗಶೆಟ್ಟಿ, ತಾಲೂಕು ಯೋಜನಾಧಿಕಾರಿ ಶಾಂತಾ ನಾಯಕ್, ಮೇಲ್ವಿಚಾರಕಿ ಸುಧಾ, ಲಿಂಗರಾಜ್, ಶ್ರೀನಿವಾಸ್ ಧೂಳ್, ಹುಲಿಗೆಮ್ಮ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಯೋಜನೆಗೆ ವಾತ್ಸಲ್ಯ ಯೋಜನೆಗೆ ಇವತ್ತು ಫಲಾನುಭವಿಗಳಿಗೆ ಪ್ರತಿ ತಾಲೂಕಿನಲ್ಲಿ 2-3 ಮನೆಗಳನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಫಲಾನುಭವಿ ತಾಯಿ ಹುಲಿಗೆಮ್ಮನಿಗೆ ಇವತ್ತು ಮನೆಯನ್ನು ವಾತ್ಸಲ್ಯ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದು ನನಗೆ ಒಂದು ದೊಡ್ಡ ಸಂತೋಷ ಅನ್ನುವಂಥ ಇವತ್ತು ನಮ್ಮ ನಿರ್ದೇಶಕರಾದ ಮಾನ್ಯ ಪ್ರಕಾಶ್ ಅವರು ಮತ್ತು ನೀಲಕಂಠಪ್ಪನವರು ಅನೇಕ ಒಂದು ಧರ್ಮಸ್ಥಳ ಯೋಜನೆ ಭಾಳ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರು ಯಾರನ್ನೂ ಬಯಸಿದ್ರು ಏನೂ ಬಯಸಿಲ್ಲ. ನಾವು ಇವತ್ತು 20 ಮನೆ ಫ್ಲೋರ್ ಏನೋ ಮಾಡಿ ಕಟ್ಬೋದು. ಸಮಾಧಾನ ಭಾಳ ಮುಖ್ಯ, ಮನಸ್ಸಿನ ಶಾಂತಿ ಭಾಳ ಮುಖ್ಯ. ನಾವು ನಮ್ಮ ಮನೆಯಾಗ ರೊಟ್ಟಿ ಕಟ್ಟಿರ್ತೀವಿ, ಸಮಾಧಾನ ಇದ್ದರೆ ಅದು ಒಂದು ದೊಡ್ಡದು. ಆದರೆ ನಾವೇನು ದಿನಾನೂ ಇದನ್ನು ಮಾಡೋಕ್ಕಾಗಲ್ಲ. ಆ ಎಮ್ಮ ಹುಲಿಗೆಮ್ಮ ನೋಡ್ರಿ ಇವತ್ತು ನೀವು ಕಟ್ಕೊಟ್ರಿ, ನಿಜವಾಗಿ ಭಾಳ ಸಂತೋಷ. ಇಂಥ ಕೆಲಸ ಮಾಡಿದ್ರು ಎಲ್ಲೇ ಇದ್ರೂ ಸಹಿತ ಭಗವಂತ ನಮಗೆ ಮೆಸ್ತಾನೆ. ಭಗವಂತ ನಮ್ಗೆ ಎಲ್ಲಾದರೂ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾನೆ. ಭಗವಂತನ ಮೂಲಕ ಉದಾಹರಣೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜೊತೆಗೆ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಪೂಜ್ಯ ತಾಯಿ ಮಾತೋಶ್ರೀಯವರು ಅನೇಕರಿಗೂ ಕೂಡ ಯೋಜನೆ ಬಹಳ ಮಹತ್ವದಿದೆ. ನಮ್ಮ ತಾಯಿ ಹುಲಿಗೆಮ್ಮನಿಗೆ ಇವತ್ತು ನಾವೇನು ತಾಯಿಯೇ ದೇವರು ಅಂತ ಹೇಳ್ತೀವಿ. ತಾಯಿ 9 ತಿಂಗಳು ಹೆತ್ತು ಎಷ್ಟು ಕಷ್ಟಪಟ್ಟರು ಸಹಿತ ಮಗು ಹುಟ್ಟಿದ ನಂತರ ಏನೋ ಒಂದು ನಗು ಇರ್ತದಲ್ಲ, ಆ ನಗುನ ಜೀವನದಲ್ಲಿ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ತಾಯಿ. ಆ ದಿಶೆಯಲ್ಲಿ ಇವತ್ತು ನಮ್ಮ ಪ್ರಕಾಶ್ ಅವರು ನಮ್ಮ ನೀಲಕಂಠವ್ರು ಫೋನ್ ಮಾಡಿದ್ರು, ಇಲ್ರಿ ಬರ್ರಿ ಪ್ರತಿಂಗ ನೋಡಿ ಮನೆಗೆ ಸಾಕು. ಜೀವನದಲ್ಲಿ ಒಬ್ಬರಿಗೆ ಇರ್ಲಿಕ್ಕೆ ಎಷ್ಟು ಬೇಕು ಅದಕ್ಕೆ ಹೆಚ್ಚದ. ಆದ ಕಾರಣ ಮತ್ತು ಮಾಸಾಸನ ತಿಂಗಳಿಗೆ 1,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡ್ತಾರೆ, ಮತ್ತು ಪೌಷ್ಟಿಕ ಆಹಾರ ಕೊಡ್ತಾರೆ. ಮತ್ತು ಇನ್ನೂ ಏನು ಬೇಕು. ಮತ್ತು ನೋಡಿ ಮಹಿಳಾ ಸಂಘಗಳಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದ ಧರ್ಮಸ್ಥಳ ಸಂಸ್ಥೆ. ಅವ್ರು ಸರಿಯಾಗಿ ಕಟ್ಟಿಬಿಟ್ರೆ ಅವ್ರು ಎಲ್ಲ ಜೀವನ